ಹೌ ಟು ಕಂಟ್ರೋಲ್ ಮೈಂಡ್. ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಹೇಗೆ? ನಂಬರ್ 1, ಥಿಂಕ್ ಪಾಸಿಟಿವ್. ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ. ನೀವು ಪಾಸಿಟಿವ್ ಥಿಂಕ್ ಮಾಡಿದಾಗ ನಿಮ್ಮ ಮನಸ್ಸು ಪರಿಹಾರಗಳನ್ನು ಹುಡುಕುತ್ತದೆ ಮತ್ತು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಉದಾಹರಣೆಗೆ, ನೀವು ಕಷ್ಟವನ್ನು ಎದುರಿಸುತ್ತಿದ್ದರೆ ನಾನು ಸೋತಿದ್ದೇನೆ ಎಂದು ಯೋಚಿಸುವ ಬದಲು ನಾನು ಇದರಿಂದ ಏನನ್ನಾದರೂ ಕಲಿಯುತ್ತೇನೆ ಎಂದು ಯೋಚಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಆತಂಕ ಕಡಿಮೆಯಾಗುತ್ತದೆ. ನಂಬರ್ 2, ಇಂಪ್ರೂವ್ ಫೋಕಸ್. ಅಲೆದಾಡುವುದು ಮನಸ್ಸಿನ ಸ್ವಭಾವ, ಆದರೆ ಫೋಕಸ್ ಅಂದರೆ ಗಮನವು ಮನಸ್ಸನ್ನು ಹತೋಟಿಗೆ ತರುತ್ತದೆ. ಒಂದು ಸಮಯದಲ್ಲಿ ಒಂದು ಕಾರ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈ ಕಾರಣದಿಂದಾಗಿ ಮನಸ್ಸು ಅಲೆದಾಡುವುದಿಲ್ಲ ಮತ್ತು ನಿಯಂತ್ರಣದಲ್ಲಿ ಇರುತ್ತದೆ. ನಂಬರ್ 3, ಬಿಲ್ಡ್ ಡಿಸಿಪ್ಲಿನ್. ಮನಸ್ಸಿನ ನಿಯಂತ್ರಣದ ದೊಡ್ಡ ಅಸ್ತ್ರವೆಂದರೆ ಡಿಸಿಪ್ಲಿನ್, ಶಿಸ್ತು. ನಿಮ್ಮ ದೈನಂದಿನ ದಿನಚರಿಗಾಗಿ ಮಾಡಬೇಕಾದ ಟು ಡೂ ಲಿಸ್ಟ್ ಮಾಡಿ. ತಿನ್ನಲು, ಮಲಗಲು ಮತ್ತು ಕೆಲಸ ಮಾಡಲು ಸಮಯವನ್ನು ನಿಗದಿಪಡಿಸಿ. ನಂತರ ಮನಸ್ಸು ನಿಯಂತ್ರಣದಲ್ಲಿರಲು ಕಲಿಯುತ್ತದೆ. ನಂಬರ್ 4, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ನೀಡುತ್ತದೆ. ಪ್ರತಿದಿನ 10-15 ನಿಮಿಷ ಮೆಡಿಟೇಷನ್ ಮಾಡಿ. ಇದರಿಂದ ಮಾನಸಿಕ ಸ್ಪಷ್ಟತೆ, ಭಾವನಾತ್ಮಕ ಸಮತೋಲನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಂಬರ್ 5, ಕ್ಲಿಯರ್ ಗೋಲ್ಸ್. ಮನಸ್ಸು ಎಲ್ಲಿಗೆ ಹೋಗಬೇಕೆಂದು ತಿಳಿದಿದ್ದರೆ ಅದು ದಾರಿಯಿಂದ ತಪ್ಪುವುದಿಲ್ಲ. ಹಾಗಾಗಿ ನಿಮ್ಮ ಗೋಲ್ಸ್ ಏನಂತ ಫಿಕ್ಸ್ ಮಾಡಿ. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಲಿಸ್ಟ್ ಅನ್ನು ತಯಾರಿಸಿ ಮತ್ತು ಅದರಂತೆ ನಿಮ್ಮ ಕೆಲಸವನ್ನು ಮಾಡಿ. ಆಗ ನೀವು ನಿಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡಬಹುದು.